ಸಾಯಂಕಾಲ ಆಗ್ತಾ ಆಗ್ತಾ ಮತ್ತೆ ಪಾಪ ಅವ್ರಿಗೆ ತುಂಬಾನೇ ಚಳಿ ಆಗ್ಬಿಡುತ್ತೆ. ಅಯ್ಯೋ ದೇವ್ರೇ, ಎಷ್ಟು ಚಳಿ ಆಗ್ತಾ ಇದೆ. ನನಗೆ ಅನಿಸ್ತಾ ಇದೆ ಕೈಕಾಲು ಗಟ್ಟಿಯಾಗೋಗಿದೆ ಅಂತ. ನನ್ನಿಂದಾಗಿ ನೀವು ಇಲ್ಲಿರಬೇಡಿ, ನಿಮ್ಮ ಮನೆಗೋಗಿ ಆರಾಮಾಗಿರಿ. ಇಲ್ಲ ಕಣಪ್ಪ, ನಿನ್ನನ್ನ ಹೀಗೆ ಬಿಟ್ಟು ಹೋಗಕ್ಕಾಗಲ್ಲ ಕಣೋ. ನಮ್ಮಲ್ಲಿಬ್ರು ಇಲ್ಲಿ ಇರ್ದೇ ಇರ್ತಾರೆ. ಆಮೇಲೆ ಕಾಲು ಕರಡಿ ಮತ್ತೆ ಆನೆ ಇಬ್ಬರು ಆ ಕೊಕ್ಕರ ಜೊತೆನೆ ಇರ್ತಾರೆ. ಆಮೇಲೆ ಎಲ್ಲರೂ ಅವರವರ ಮನೆಗಳಿಗೆ ಹೋಗ್ಬಿಡ್ತಾರೆ. ಮಾರನೇ ದಿನ ಮತ್ತೆ ಮಂಜು ಬೀಳಕ್ಕೆ ಶುರು ಆಗುತ್ತೆ. ಮಿಂಕಿ ಗೋರಯ್ಯನ ಮಕ್ಕಳಿಬ್ಬರು ಪಾಪ ಚಳಿಯಿಂದ ಸತ್ತೋಗ್ಬಿಟ್ಟಿರ್ತವೆ. ಮತ್ತೆ ಅದರ ಮುಂದೆ ಅಮ್ಮ ಕುತ್ಕೊಂಡು ಪಾಪ ಅಳ್ತಾ ಇರುತ್ತೆ. ಅಯ್ಯೋ ದೇವ್ರೆ, ನಾನೇ ಬರಹ, ಎಷ್ಟು ಚಂಡಾಲವಾಗಿದೆ. ನನ್ನ ಮಕ್ಕಳು ನನ್ನ ಮುಂದೆ ಸಾಯೋದ್ ನೋಡ್ಬೇಕಾಯ್ತಲ್ವಾ. ಅಯ್ಯೋ ದೇವ್ರೆ, ನನಗೆ ಈ ಚಳಿಯನ್ನು ತಡ್ಕೊಳ್ಳೋ ಶಕ್ತಿ ನಮಗೆ ಕೊಡು. ಇಲ್ಲ ಅಂದ್ರೆ ಈ ಚಳಿನಾದ್ರೂ ಕಮ್ಮಿ ಮಾಡಪ್ಪ. ಅಯ್ಯೋ. ಕೊಕ್ಕರೆ ಎಲ್ಲ ಜಂತುಗಳನ್ನ ನೋಡಿ ಪಾಪ ಅದು ತುಂಬಾನೇ ಬೇಜಾರಾಗತ್ತೆ. ಆದ್ರೆ ಅದ್ರ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ? ಮಂಜು ಬೇರೆ ತುಂಬಾ ಜಾಸ್ತಿ ಬೀಳ್ತಿರುತ್ತೆ. ಬೆಳಗಾಯ್ತು, ರಾತ್ರಿ ಆಯ್ತು, ಆದ್ರೂ ಈ ಮಂಜು ಬೀಳೋದ್ ಮಾತ್ರ ನಿಲ್ತಾ ಇಲ್ಲ. ಹಗಲು ರಾತ್ರಿ ಅಂತ ಈ ಮಂಜು ಬೀಳ್ತಾನೆ ಇರತ್ತೆ. ಅದು ಮಾತ್ರ ಅಲ್ದೇ ಚಳಿ ಜಾಸ್ತಿ ಆಗ್ತಿರುತ್ತೆ. ಪಕ್ಷಿಗಳ ಜೊತೆಗೆ ಕಾಡಿನ ಜಂತುಗಳು ಕೂಡ ಸಾಯ್ತಾ ಇರ್ತವೆ. ಆ ಕಾಡಲ್ಲಿದ್ದ 2